ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಕಾರ್ಯಕ್ಷಮತೆ, ಬಿಎಲ್ಎ 2 ಪ್ರತಿನಿಧಿಗಳ ಸಹಕಾರ ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು. ಒಟ್ಟು 9,51,985 ಮತದಾರರ ಮಾಹಿತಿಯನ್ನು ಚುನಾವಣಾ ಆಯೋಗದ ತಂತ್ರಾಂಶದಲ್ಲಿ ದಾಖಲಿಸಲಾಗಿದ್ದು 1,17,519 ಮತದಾರರ ವಿವರಗಳ ಪರಿಶೀಲನೆ ಮತ್ತು ಪರಿಷ್ಕರಣೆ ಪ್ರಗತಿಯಲ್ಲಿದೆ. ಪರಿಶೀಲನೆ ವೇಳೆ 72,694 ಮಂದಿ ವಲಸೆ ಹೋಗಿರುವುದು, 28,368 ಮಂದಿ ಮೃತಪಟ್ಟಿರುವುದು ಹಾಗೂ 7,050 ಮಂದಿ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನೋಂದಣಿಯಾಗಿರುವುದು ಪತ್ತೆಯಾಗಿದೆ. ಇನ್ನು ಬಾಕಿ ಇರುವ ಮತದಾರರ ಮಾಹಿತಿಯನ್ನು ಸಂಗ್ರಹಿಸಲು ಜುಲೈ 29ರಿಂದ ಆಗಸ್ಟ್ 8ರವರೆಗೆ 2ನೇ ಸುತ್ತಿನ ಮನೆ ಭೇಟಿ ಮತ್ತು ಮರು ಪರಿಶೀಲನೆ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 28ರಂದು ಅಧಿಕಾರಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಇನ್ನೂ ದಾಖಲಿಸದವರು ಅಥವಾ ಮಾಹಿತಿ ನೀಡಲು ಸಾಧ್ಯವಾಗದವರು ತಮ್ಮ ವ್ಯಾಪ್ತಿಯ ಬಿಎಲ್ಒ ಅಥವಾ ಬಿಎಲ್ಎ 2 ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈ ಡಿಜಿಟೈಸ್ ಏನು ಮಾಡಿದ್ದೀವಿ, ಡಿಜಿಟೈಸು ನಮ್ಮದು 10,69,504 ಮತದಾರರಲ್ಲಿ 9,52,154 ಮತದಾರರು ಡಿಜಿಟೈಸ್ ಆಗಿದ್ದಾರೆ. ಉಳಿದಂತೆ ಆಬ್ಸೆಂಟಿ, ಪರ್ಮನೆಂಟ್ ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಈ ಎಲ್ಲ ಕ್ಯಾಟಗರಿಗಳಲ್ಲಿ 1,17,000 ಮತದಾರರನ್ನು ನಾವು ಗುರುತಿಸಿದ್ದೀವಿ. 1,17,000 ಮತದಾರರನ್ನು ಈ ಕ್ಯಾಟಗರಿಗಳಲ್ಲಿ ನಾವು ಗುರುತಿಸಿದ್ದೇವೆ. ಸೊ ಒಟ್ಟಾರೆ ಡಿಜಿಟೈಸ್ ಮಾಡಿರೋದು ASDDO, ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಮತ್ತು ಅದರ್ಸ್ ಈ ಎಲ್ಲ ಕ್ಯಾಟಗರಿಗಳು ಸೇರಿ 10,69,504 ಮತದಾರರು. ಇನ್ನೂ 2 ತಿಂಗಳುಗಳ ಕಾಲ ಈಗಾಗಲೇ ವೇಳಾಪಟ್ಟಿ, ಪರಿಷ್ಕೃತ ವೇಳಾಪಟ್ಟಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ್ಯಕ್ಚುಲಿ 30 ಈಗ 29ನೇ ತಾರೀಕು ಅಂತ್ಯ ಆಗಬೇಕಾಗಿತ್ತು. ಆದರೆ ಪರಿಷ್ಕೃತ ವೇಳಾಪಟ್ಟಿಯಂತೆ 8ನೇ ತಾರೀಕಿನವರೆಗೆ ಮನೆಗೆ ಭೇಟಿ ಕಾರ್ಯ ಇರೋದರಿಂದ ನಮ್ಮಲ್ಲಿ ಈ ಮರಣ ಹೊಂದಿದವರು 28,357 ಮತದಾರರು. ಅವ್ರದ್ದೆಲ್ಲ ಡೆತ್ ಸರ್ಟಿಫಿಕೇಟು, ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ಪ್ರತಿ ಮತದಾರರಿಗೆ ಸಮರ್ಪಕ ದಾಖಲೆಗಳನ್ನು ನಿರ್ವಹಣೆ ಮಾಡಿ ಪ್ರತಿ ವ್ಯಕ್ತಿಗಳಿಗೆ ನಾವೇನು ಅವರು ಇಲ್ಲ ಅಂಥೇಳಿ ತೀರ್ಮಾನ ಮಾಡಬೇಕಾಗುತ್ತೆ. ಆ ತೀರ್ಮಾನ ಮಾಡುವಂಥ ಮಹಜರ್ ಪ್ರತಿಗೆ ಎಲ್ಲ ರಾಜಕೀಯ ಪಕ್ಷಗಳ ಸಂಬಂಧಪಟ್ಟಂಥ BLAಗಳ ಸಹಿಯನ್ನು ಕೂಡ ತೆಗೆದುಕೊಂಡು ಅದರ ಜೊತೆ ಆ ಮನೆಯ ಪಕ್ಕದಲ್ಲಿರ್ತಕ್ಕಂಥ 5 ಜನ ಪಂಚರು ಸಾರ್ವಜನಿಕರೇನಿದ್ದಾರೆ ಅವರ ಹೆಸರು, ಮೊಬೈಲ್ ನಂಬರ್ಸ್ ಜೊತೆ ಅವರ ಸಹಿ, ಅವರು ಇಲ್ಲ ಅಂತಕ್ಕಂಥ ದೃಢೀಕರಣಕ್ಕೆ ಆ ದೃಢೀಕರಣವನ್ನು ಮಾಡಿ ಈ ರೀತಿ ಪ್ರತಿ ಕೈ ಬಿಡುವಂಥ ಅಥವಾ ಶಾಶ್ವತವಾಗಿ ಇಲ್ಲದೆ ಇರುವಂಥ ಪ್ರತಿ ಮತದಾರನಿಗೆ ಕರಾರುವಕ್ಕಾಗಿ ದಾಖಲೀಕರಣ ಮಾಡಿಕೊಂಡು ಒಂದು ಇಂಡಿವಿಜುವಲ್ ಫೈಲ್ ಮಾಡಿ ಅಷ್ಟು ಮತದಾರರಿಗೆ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ. ಈಗ ಮುಗಿದಿರೋ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ನಮಗೆ ಇವತ್ತು 28ನೇ ತಾರೀಕಿನಲ್ಲಿದ್ದೀವಿ. ಇನ್ನೂ ಕೂಡ ನಮ್ಗೆ 10 ದಿನದ ಸಮಯಾವಕಾಶ ಇರೋದರಿಂದ ಈ ASDDO ಅಂತೇಳಿ ಏನು ಇಟ್ಕೊಂಡಿದ್ದೀವಿ, 1,17,000 ಮತದಾರರು, ಅದರಲ್ಲಿ ಆಬ್ಸೆಂಟಿ ಮತದಾರರು ಶಾಶ್ವತವಾಗಿ ನಾವು ಹುಡ್ಕೋಕ್ಕೆ ಆಗಿಲ್ಲ. ನಾವಾಗಲಿ BLA ಆಗಲಿ ನಮಗಿನ್ನ ಹೆಚ್ಚಾಗಿ BLAಗಳು, ನಮಗಿನ್ನ ಹೆಚ್ಚಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ BLAಗಳು. ಯಾಕಂದರೆ ಅವ್ರು ಅಲ್ಲೇ ವಾಸ ಮಾಡ್ತಾ ಇರೋವಂಥವ್ರು, ನೈಜವಾಗಿ ಆ ಜನರ ಜೊತೆ ಸಂಪರ್ಕ ಇಟ್ಕೊಂಡಿರೋರು, ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಆಬ್ಸೆಂಟಿ ಅಂತ ಗುರುತು ಮಾಡಿರೋವಂಥವ್ರು 7,167. ಮತದಾರರ ಪಟ್ಟಿಯನ್ನು ಸಂಪೂರ್ಣ, ನಿಖರ ಹಾಗೂ ದೋಷರಹಿತವಾಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಜಿಲ್ಲಾಡಳಿತದೊಂದಿಗೆ ಸಹಕರಿಸುವಂತೆ ಕರೆ ನೀಡಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.